ಮಾಡ್ತಾರೆ ಏನು ಅದಕ್ಕೆ ನಮ್ಮ ಹುಡುಗನ ಅಲ್ಲೇ ಆಗಿದ್ದೀವಿ ಯಾರೋ ಈ ಥರ ಬರ್ಬಾರ್ದು ಅಂತ. ಏಯ್ ಏಯ್ ಅದು ಅಂಪಿಸ್ರ ವಾಟ್ಸಪ್ಗೆ. ಏಯ್ ನದೀಮ್ ಅಖ್ತರ್ MKS ಗ್ರೂಪ್ನ ಈ ಒಂದು ಆಯೋಜನೆಯಲ್ಲಿ SPL ಸೀಸನ್ 2 ಇವತ್ತು ಎರಡನೇ ಕ್ವಾರ್ಟರ್ ಫೈನಲ್ಸ್ ನಡೀತಾ ಇದೆ. BSR ಕನ್ಸ್ಟ್ರಕ್ಷನ್ಸ್ ವರ್ಸಸ್ JCC. BSR ಕನ್ಸ್ಟ್ರಕ್ಷನ್ ಟಾಸ್ ಅನ್ನ ಗೆದ್ದು ಬೌಲಿಂಗ್ ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗೂ JCC ಪರವಾಗಿ ಒಳಗೆ ಬಂದಿರೋದು ಸಾಗರ್ ಭಂಡಾರಿ ಹಾಗೂ ಸ್ವಸ್ತಿಕ್. ಸರ್ ಅಲ್ಲೇ ಜಾಸ್ತಿ ಇದ್ದಾರೆ, ಕುಂತ್ಕೊಳ್ಳೋಕೆ ಜಾಗ ಇಲ್ಲ ಅಲ್ಲಿ ಡಕ್ಔಟಲ್ಲಿ. ಸಿಂಗಲ್ ತಗೊಳ್ಳುವಂತಹ ಪ್ರಯತ್ನ ಇಲ್ಲ ಅಲ್ಲಿ. ಯಾಕೆಂದ್ರೆ ಸಾಗರ್ ಭಂಡಾರಿ ಮೊದಲ ಬಾಲ್ ಅಲ್ಲೇನೆ ಈ ಒಂದು ಕ್ವಾಲಿಫೈಯರ್ 2 ಏನಿದೆ ಇದನ್ನ ಯಾವ ಪಂದ್ಯ ಯಾವ ಒಂದು ತಂಡ ಗೆಲ್ಲುತ್ತೋ ಅವರು ಸೆಮಿಫೈನಲ್ಸ್ 2ಗೆ ಲಗ್ಗೆ ಇಡ್ತಾರೆ. ಮುಂದೆ ಬಂದು ಲೀಲಾ ಜಾಲವಾಗಿ ಬಾರಿಸಿ ಬಿಸಾಕಿದ್ದಾರೆ. ಕ್ಯಾಚ್ ಆಗಿದೆ ಆದ್ರೆ ಅದು ಬೌಂಡ್ರಿಯಿಂದ ಆಚೆ. 6 ರನ್ಗಳು ಲಾಂಗ್ ಆಫ್ ನ ತಲೆ ಮೇಲೆ. ಮತ್ತೊಂದು ರನ್ ಅನ್ನ ಕದ್ದಿದ್ದಾರೆ ಅಲ್ಲಿ ಸಾಗರ್ ಭಂಡಾರಿ. ಸ್ಟ್ರೈಕ್ ನ ಈಗ ಮೊಟ್ಟ ಮೊದಲ ಬಾರಿಗೆ ಸ್ವಸ್ತಿಕ್ಗೆ ನೀಡಿದ್ದಾರೆ. 1-4 1-6 ಈಗ ಒಂದು ಸಿಂಗಲ್. ಸೊ ಓವರ್ ಆಲ್ ಈಗ 11 ರನ್ಗೆ JCC. ಡಗೌಟ್ ನ ಆಟಗಾರರಿಗೆ ಒಂದು ಮನವಿ. ಮೊದಲ ಬಾಲ್ ಅಲ್ಲೇನೆ ಸ್ವಸ್ತಿಕ್ ಸ್ವಿಚ್ ಹಿಟ್ ನ ಪ್ರಯತ್ನ. ಸಾಗರ್ ಭಂಡಾರಿ ಡೈರೆಕ್ಟ್ ಹಿಟ್ ಆಗಿದ್ದಿದ್ರೆ ಖಂಡಿತವಾಗ್ಲೂ ಸಾಗರ್ ಭಂಡಾರಿ ಔಟ್ ಆಗ್ತಿದ್ರು. ಆದ್ರೆ ಓವರ್ ಥ್ರೋ 4 ರನ್ಗಳು. ಓವರ್ ಥ್ರೋಲಿ 4 ರನ್ಗಳನ್ನ ಚೆಲ್ಲಿದ್ದಾರೆ BSR ಕನ್ಸ್ಟ್ರಕ್ಷನ್ಸ್. ಡೈರೆಕ್ಟ್ ಹಿಟ್ ಖಂಡಿತವಾಗ್ಲೂ ಸಾಗರ್ ಭಂಡಾರಿ ಅವರ ವಿಕೆಟ್ ದೊಡ್ಡ ವಿಕೆಟ್ ಆಗಿರೋದು. ಡೈರೆಕ್ಟ್ ಹಿಟ್ ಆಗಿದ್ದಿದ್ರೆ ಎಲ್ಲವೂ ನಡೀತಾ ಇದೆ. ಕ್ವಾಲಿಫೈಯರ್ 2 ಪಂದ್ಯದ ಮೊದಲನೇ ಓವರ್ ಅಲ್ಲೇ ಆಕ್ಷನ್ ಪ್ಯಾಕ್ಟ್ ಓವರ್. ಇಲ್ಲಿ ಅದ್ಭುತವಾಗಿರುವಂತಹ ಸ್ವೀಟ್ಲಿ ಟೈಮ್ಡ್ ಶಾಟ್ ಅಂತ ಹೇಳ್ಬೋದು. ಮಿಡ್ ಆಫ್ ನ ತಲೆ ಮೇಲೆ 4 ರನ್ಗಳು ಸ್ವಸ್ತಿಕ್ ಕಡೆಯಿಂದ. ಡಗೌಟ್ ನಲ್ಲಿ ಒಂದು ದೊಡ್ಡ ಮನವಿ, ದಯವಿಟ್ಟು ಎಲ್ಲಾ ತಂಡಗಳಿಗೂ ನಿಮ್ಮ ಟೀಮ್ ನ ಬಿಟ್ಟು ಬೇರೆ ಯಾರು ಕೂಡ ನಿಮ್ಮ ಡಗೌಟ್ ಅಲ್ಲಿ
ದಯವಿಟ್ಟು ಇವತ್ತು ಮಾತ್ರ, ಇವತ್ತು ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ಸ್ ಪಂದ್ಯ, ಫೈನಲ್ಸ್ ಪಂದ್ಯ, ಗಣ್ಯರು ಬರುವಂತ ಒಂದು ವಿಷಯ ಇರುತ್ತೆ. ದಯವಿಟ್ಟು ಡಗೌಟ್ಗಳಲ್ಲಿ ಬೇರೆ ಯಾರನ್ನು ಕೂಡ ಅಲೋ ಮಾಡಬೇಡಿ, ನಿಮ್ಮ ಪ್ಲೇಯರ್ಸ್ನ ಬಿಟ್ಟು, ಪಾಸ್ ಇರೋರ್ನ ಬಿಟ್ಟು. ದಯವಿಟ್ಟು ಬೌನ್ಸರ್ಸ್ ಇರ್ತಾರೆ, ಅವ್ರಿಗೆ ಸಹಕರಿಸಬೇಕು ಅಂತ ಕೇಳ್ಕೊತೀವಿ. ಬಾನು ಈಗ ಪಂದ್ಯನ ಮುಂದುವರಿಸಬೇಕು. ದಯವಿಟ್ಟು ಸಮಯದ ಅಭಾವ ಜಾಸ್ತಿ ಇದೆ ಇವತ್ತು. ಘನಶ್ಯಾಮ್ ಹಾಗೂ ಕೃಷ್ಣ. ಶಾರ್ಟ್ ಬಾಲ್, ಎಂತಹ ಅದ್ಭುತವಾದಂತಹ ಹೊಡೆತ ಇಲ್ಲಿ ಸಾಗರ್ ಭಂಡಾರಿ ಕಡೆಯಿಂದ. ಡೀಪ್ ಸ್ಕ್ವೇರ್ ಲೆಗ್ ಕಡೆಗೆ 6. BSR ಕನ್ಸ್ಟ್ರಕ್ಷನ್ಸ್ಗೆ ನವೀನ್ ಎರಡನೇ ಓವರ್ನಲ್ಲಿ ಸಾಗರ್ ಭಂಡಾರಿಗೆ ಸುಲಭದ ಬಾಲ್ ಅಂತ ಹೇಳ್ಬೋದು. ತುಂಬಾ ಶಾರ್ಟ್ ಆಗಿ ಬಿದ್ದಿತ್ತು. ಲೀಲಾ ಜಾಲವಾಗಿ ಇದನ್ನ, ಇವತ್ತು ಸಂಡೇ ಬೇರೆ, ಸಾಗರ್ ಭಂಡಾರಿ ಅವರು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅನ್ನೋವಂಥ ಒಂದು ಮಾತುಗಳಿರ್ತವೆ. ಸಂಡೇ ಆಗಿರೋದ್ರಿಂದ ಗೋಪಾಲ್ ಹೇಳ್ತಿದ್ದಾರೆ ಎಂತ ಬಿರಿಯಾನಿ ಶಾಟ್ ಇಲ್ಲಿ ಅಂತ ಹೇಳಿ, ಅದಕ್ಕೆ ಹೇಳಿದ್ದು. ಅವನು ಗೋಪಾಲ್ ತುಂಬಾ ನಿಮ್ಮನ್ನು ಕೇಳ್ಕೊತಿದ್ದ, ಈ ಮ್ಯಾಚ್ ನೀವು ಅಂಪೈರ್ ಮಾಡಬೇಕು ಅಂತ ಮಿಸ್ಟರ್ ಮದನ್. ಫುಲ್ಲರ್ ಲೆಂತ್, ಈಗ ಗೋಲ್ ಸಾಗರ್ ಭಂಡಾರಿ. ದೊಡ್ಡ ವಿಕೆಟ್ BSR ಕನ್ಸ್ಟ್ರಕ್ಷನ್ಸ್ಗೆ. ಲೋಯರ್ ಫುಲ್ ಟಾಸ್ ಆಗಿತ್ತು, ಇದನ್ನ ಮಿಡ್ ಆಫ್ ನ ತಲೆ ಮೇಲೆ ಹೊಡೆಯೋದಕ್ಕೆ ಒಂದು ಬೌಂಡ್ರಿ ಸಂಬಂಧ ಮಾಡುವಂತ ಪ್ರಯತ್ನ ಆಯ್ತು ಸಾಗರ್ ಭಂಡಾರಿಗೆ, ಆದ್ರೆ ಔಟ್ ಆಗಿದ್ದಾರೆ. ಎಂತ ಸಂಭ್ರಮ ಅಲ್ಲಿ ನವೀನ್ಗೆ. ಒಂದು 6 ಹೊಡಿಸ್ಕೊಂಡ ಮೇಲೆ ವಾಟ್ ಅ ಕಮ್ ಬ್ಯಾಕ್. ನೋಡ್ರ BSR ಕನ್ಸ್ಟ್ರಕ್ಷನ್ಸ್ ನ ಕ್ಯಾಪ್ಟನ್ ನವೀನ್ ಮದಕರಿ ಅವರು ನಮ್ಮ ಪ್ರಮೋದ್ ಗೌಡ್ರು ಮ್ಯೂಸಿಷಿಯನ್ಗೆ ಇದೇ ಹಾಡು ಹಾಕು ಅಂತ ಹೇಳಿದ್ದಾರೆ. ಪ್ರತಿ ಸರಿ ಹಾಡು ಹಾಕಿದಾಗ್ಲೂ ನಾನು ನಿನ್ನ ನೋಡ್ಕೋತೀನಿ ಅಂತ ಕೂಡ ಹೇಳಿದ್ದಾರೆ, ಮರಿಬಾರ್ದು. ಶಾರ್ಟ್ ಬಾಲ್, ಮತ್ತೊಮ್ಮೆ ಇನ್ನೊಂದು ಬೌಂಡ್ರಿ ಡೀಪ್ ಸ್ಕ್ವೇರ್ ಲೆಗ್ ನ ತಲೆ ಮೇಲೆ. 6 ರನ್ಗಳು ಸ್ವಸ್ತಿಕ್. ಈ ಬಾರಿ ಸಾಗರ್ ಭಂಡಾರಿ ಮಾಡಿದಂತ ಅದೇ ಕೆಲಸನ ಮರುಕಳಿಸಿ ಮಾಡಿದ್ದಾರೆ. ಕ್ಯಾಚ್ ಆದಾಗ ಕ್ರಾಸ್ ಓವರ್ ಆಗಿತ್ತು, ನೋಡ್ಬೋದು. ಮತ್ತೆ ನಮ್ಮ ಎಂ ಸ್ಪೋರ್ಟ್ಸ್ ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ರೀಪ್ಲೇಲಿ ನೋಡ್ಬೋದು. ನವೀನ್ ಮತ್ತೆ ಅದೇ ಮಿಸ್ಟೇಕ್ ನ ಮಾಡಿದ್ದಾರೆ. ತುಂಬಾ ಶಾರ್ಟ್ ಆಗಿ, ಪೇಸೇ ಇಲ್ಲ ಬಾಲ್ ಅಲ್ಲಿ, ಬೌನ್ಸ್ ಮಾಡುವಂತ ಪ್ರಯತ್ನ ಕೂಡ ಇಲ್ಲ. ಸ್ವಸ್ತಿಕ್ಗೆ ಮತ್ತೊಂದು ಬಿರಿಯಾನಿ ಶಾಟ್ ಇಲ್ಲಿ ಖಂಡಿತವಾಗ್ಲು. ಲೋವರ್ ಫುಲ್ ಟಾಸ್ ಮತ್ತೊಮ್ಮೆ. ಈ ಬಾರಿ ಡೀಪ್ ಸ್ಕ್ವೇರ್ ಲೆಗ್ ನ ಕಡೆಗೆ ಒಂದೇ ಒಂದು ರನ್ ಸಿಗುತ್ತೆ. ಈಗ ಸ್ಟ್ರೈಕ್ ಗೆ ಬರ್ತಾ ಇರೋದು JCC ಕಡೆಯಿಂದ. ಸ್ವಸ್ತಿಕ್ ಈಗ ಸ್ಟ್ರೈಕ್ ಅಲ್ಲಿ. ಮತ್ತೊಂದು ಶಾರ್ಟ್ ಬಾಲ್, ಮತ್ತೆ ಅದೇ ತಪ್ಪು, ಮತ್ತೆ ಅದೇ ಫಲಿತಾಂಶ. ಡೀಪ್ ಸ್ಕ್ವೇರ್ ಲೆಗ್ ನ ತಲೆ ಮೇಲೆ ಮತ್ತೊಂದು 6. ಈ ಓವರ್ ನ 3ನೇ 6 ಇಲ್ಲೇ. ಒಳ್ಳೆ ಲೆಂತ್ ನ ಸ್ವಲ್ಪ ಗುರುತಿಸ್ಕೊಂಡ್ರು. ಈಗ BSR ಕನ್ಸ್ಟ್ರಕ್ಷನ್ ನ ಬೌಲರ್ ನವೀನ್ ಯಾವುದೇ ರೀತಿಯಾದಂತಹ ರನ್ ನ ಇಲ್ಲಿ ಪಡ್ಕೊಳ್ಳುವಂತಹ ಸಾಧ್ಯತೆ ಇಲ್ಲ. ಆದ್ರೆ 3
ಸಿಕ್ಸರ್ಗಳು ಬಂದ್ಮೇಲೆ ಈ ಓವರ್ನ ಮುಕ್ತಾಯದಲ್ಲಿ 38 ರನ್ಗಳನ್ನ ಕಲೆ ಹಾಕಿದ್ದಾರೆ ಜೆಸಿಸಿ 1 ವಿಕೆಟ್ ನಷ್ಟಕ್ಕೆ. ಎರ್ರ ಬಿರ್ರಿ ಗೋಪಾಲ್ರು ಒತ್ತಡನ ಹೇರಬಾರ್ದು ನಮ್ಮ ಮ್ಯೂಸಿಷಿಯನ್ ಮೇಲೆ ಅಂತ ಕೇಳ್ಕೊತೀವಿ. ವೈಡ್ ಬಾಲ್ ಇಲ್ಲಿ BSR ಕನ್ಸ್ಟ್ರಕ್ಷನ್ಸ್ ಬೌಲಿಂಗ್ ನ ಚುರುಕುಗೊಳಿಸಬೇಕು ಈಗ, ಯಾಕೆಂದ್ರೆ ಸಾಕಷ್ಟು ರನ್ಗಳ ಸುರಿಮಳೆ ಬಂದ್ಬಿಟ್ಟಿದೆ. 3ನೇ ಓವರ್ನ ಚಾಲತಿ. ಒಳ್ಳೆ ಲೆಂತ್, ಈಗ ಒಳ್ಳೆ ಲೈನ್ ಕೂಡ. ಈ ತರದ ಬೌಲಿಂಗ್ ಖಂಡಿತವಾಗ್ಲೂ ಅವಶ್ಯಕತೆ ಇದೆ BSR ಕನ್ಸ್ಟ್ರಕ್ಷನ್ಸ್ಗೆ. ಡಾಟ್ ಬಾಲ್. ಸ್ವೀಪ್ ಮಾಡಿದ್ದಾರೆ ಇಲ್ಲಿ. ಒಂದೇ ಒಂದು ರನ್ ಖಂಡಿತವಾಗ್ಲೂ ಸಿಗುತ್ತೆ. ಈ ತರ ಒಂದೊಂದು ರನ್ಗಳು ಕೂಡ ಪಾರ್ಟ್ನರ್ಶಿಪ್ ಅನ್ನ ಪೇರಿಸ್ತಾ ಹೋಗ್ತಾ ಇರ್ತಾರೆ ಜೆಸಿಸಿ. ರಿವರ್ಸ್ ಹಿಟ್ ಇಲ್ಲಿ, ಎಂತ ಹೊಡೆತ! 6 ರನ್ಗಳು ಮತ್ತೆ ಕವರ್ಸ್ ನ ತಲೆ ಮೇಲೆ ಅಂತ ಹೇಳ್ಬೇಕು ಇಲ್ಲಿ, ಯಾಕೆಂದ್ರೆ ಸ್ವಿಚ್ ಹಿಟ್ ಅದ್ಭುತವಾಗ ಎಕ್ಸಿಕ್ಯೂಷನ್ ನ ಮಾಡಿದ್ದಾರೆ. ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ನ ಸೀಸನ್ 2 ಅಲ್ಲಿ ಕಳೆದ ಸೀಸನ್ ಅಲ್ಲಿ 86 ರನ್ಗಳನ್ನ ಸಿಡಿಸಿದ್ರು. 6 ಓವರ್ಗಳ ಪಂದ್ಯ ಆಗಿತ್ತು. ಸ್ವಸ್ತಿಕ್ ಮತ್ತೊಮ್ಮೆ ಅದೇ ಕೆಲಸನ ಮಾಡ್ತಾ ಇದ್ದಾರೆ. ಕ್ವಾಲಿಫೈಯರ್ 2 ಅಲ್ಲಿ ಕೂಡ ಸ್ವಸ್ತಿಕ್ ಈ ಓವರ್ನ 2ನೇ 6 ಮತ್ತೊಂದು ಸ್ವಿಚ್ ಹಿಟ್. ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ನ ಮೊದಲ ಆವೃತ್ತಿಯಲ್ಲಿ ಮೊದಲ ಸೀಸನ್ ಅಲ್ಲಿ ಅದ್ಭುತವಾದಂತಹ 86 ರನ್ಗಳನ್ನ ಸಿಡಿಸಿದ್ರು. 95 ರನ್ಗಳ ಟಾರ್ಗೆಟ್ ನ ಕೂಡ ಅಲ್ಲಿ ನೀಡಿದ್ರು ಸ್ವಸ್ತಿಕ್ ಆಡಿದಂತಹ ತಂಡ. 6 ಓವರ್ಗಳ ಪಂದ್ಯಾಟ ಅದಾಗಿತ್ತು. ಆದ್ರೆ ಇಲ್ಲಿ ಚೇಸ್ ಮಾಡಿ ಅದನ್ನ ಸಂಪೂರ್ಣಗೊಳಿಸಿದ್ರು ಸ್ವಸ್ತಿಕ್. ಮತ್ತೆ ಅದೇ ರೀತಿ ಹೊಡೆತ, ಒಳ್ಳೆ ಬಾಲ್ ಈಗ ಸದ್ಯಕ್ಕೆ, ಯಾಕೆಂದ್ರೆ ಅಲ್ಲಿ ಒಂದೇ ಒಂದು ರನ್ ಅನ್ನ ಕೊಟ್ಟಿದ್ದಾರೆ. 2 ಸಿಕ್ಸರ್ಗಳು ಸ್ವಿಚ್ ಹಿಟ್ ಮೂಲಕ ಸ್ವಸ್ತಿಕ್ ನ ಪಾಳ್ಯಕ್ಕೆ ಸೇರುತ್ತೆ. ಅವರ ವೈಯಕ್ತಿಕ ಮೊತ್ತ ಈಗ 7 ಬಾಲ್ ಅಲ್ಲಿ 27. ಡ್ರೈವ್ ಕವರ್ಸ್ ನ ಮುಖಾಂತರ ಓವರ್ನ ಮುಕ್ತಾಯ ಕೂಡ ಇಲ್ಲಿ ಕಂಡ್ಕೋತಾ ಇದೆ. 55 ರನ್ಗಳು 3 ಓವರ್ನ ಮುಕ್ತಾಯಕ್ಕೆ. ಸರಿ ಸುಮಾರು 14 ರನ್ಗಳ ರನ್ ರೇಟ್ ಅಲ್ಲಿ ಜೆಸಿಸಿ ಆಕಾಶದ ಎತ್ತರಕ್ಕೆ ಸಾಗ್ತಾ ಹೊರಟಿದೆ ಈ ಒಂದು ಕ್ವಾಲಿಫೈಯರ್ 2 ಅಲ್ಲಿ. ಜ್ಞಾಪಕ ಇರಲಿ, ಕ್ವಾಲಿಫೈಯರ್ 2 ಈ ಒಂದು ಪಂದ್ಯ ಯಾರು ಗೆಲ್ತಾರೋ ಅವರು ಸೆಮಿಫೈನಲ್ಸ್ 2 ನ ರೈಸಿಂಗ್ ಸ್ಟಾರ್ಸ್ ವಿರುದ್ಧ ಆಡ್ತಾರೆ. ನಮಗೆ ಈಗಾಗಲೇ ಸೆಮಿಫೈನಲ್ಸ್ 1 ನ 2 ತಂಡಗಳು ಲಭಿಸಿವೆ. ಸೈ ಬಾಯ್ಸ್ ವರ್ಸಸ್ ಫ್ರೆಂಡ್ಸ್ ಸೆಮಿಫೈನಲ್ಸ್ 1 ಆಡ್ತಾರೆ. ಸೆಮಿಫೈನಲ್ಸ್ 2 ಅಲ್ಲಿ ರೈಸಿಂಗ್ ಸ್ಟಾರ್ಸ್ ವರ್ಸಸ್ ಈ ಪಂದ್ಯದಲ್ಲಿ ಯಾರು ವಿಜೇತರಾಗಿ ಹೊರ ಹೊಮ್ತಾರೋ ಅವರು ರೈಸಿಂಗ್ ಸ್ಟಾರ್ಸ್ ನ ಸೆಮಿಫೈನಲ್ಸ್ 2 ಅಲ್ಲಿ ಮುಖಾಮುಖಿ ಆಗಲಿದ್ದಾರೆ. BSR ಕನ್ಸ್ಟ್ರಕ್ಷನ್ಸ್ ನಾಯಕ ನವೀನ್ ಮದಕರಿಗೆ ಸಾಕಷ್ಟು ಒತ್ತಡ. 3 ಓವರ್ಗೆ 55 ರನ್ಗಳನ್ನ ಚೆಲ್ಲಿದ್ದಾರೆ ಅವರ ಬೌಲರ್ಸ್.
ಫುಲ್ ಟಾಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಮತ್ತೊಮ್ಮೆ ನೋ ಬಾಲ್ ಅನ್ನೋ ಒಂದು ಸಲಹೆ ಕೂಡ ಬರ್ತಾ ಇದೆ ಕೃಷ್ಣ ಕಡೆಯಿಂದ. 6 ರನ್ಗಳು ನೋ ಬಾಲ್ ಅಲ್ಲಿ ಕೂಡ ಸೊಂಟದ ಮೇಲೆ ಫುಲ್ ಟಾಸ್ ಹೋಗಿರೋದಕ್ಕೆ ನೋ ಬಾಲ್. 6 ರನ್ಗಳು. ಮುಂದಿನ ಬಾಲ್ ಖಂಡಿತವಾಗ್ಲೂ ಫ್ರೀ ಹಿಟ್ ಆಗುತ್ತೆ ಇಲ್ಲಿ. ಬಾಕ್ಸ್ ಹತ್ರ ಬನ್ನಿ ಇರ್ಫಾನ್ ಭಾಯ್, ಬನ್ನಿ ಕಾಂಪಿಟೇಟರ್ ಬಾಕ್ಸ್ ಹತ್ರ. ವ್ಯವಸ್ಥಾಪಕರು ಇರ್ಫಾನ್ ಭಾಯ್, ಮನ್ಸೂರ್ ಭಾಯ್, ಶೋಯಬ್ ಭಾಯ್. ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಮುಂದಿನ ಪಂದ್ಯಕ್ಕೆ. ಅಲ್ಲಮೀನ್ ಎ ವರ್ಸಸ್ ಅಲ್ಲಮೀನ್ ಬಿ. ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಔಪಚಾರಿಕ ಪಂದ್ಯ ಅಲ್ಲಮೀನ್ ಎ ವರ್ಸಸ್ ಅಲ್ಲಮೀನ್ ಬಿ. 80ರ ದಶಕದ ಆಟಗಾರರು. ಬಾಲ್ ಮತ್ತೊಮ್ಮೆ ಹಿಂದಿರುಗಿ ಗ್ರೌಂಡ್ಗೆ ಬಂದಿದೆ. ಘನ್ಶ್ಯಾಮ್ಗೆ ತುಂಬಾ ಧನ್ಯವಾದಗಳು. ಅವರೇ ಅಂಪೈರ್, ಅವರೇ ಹೋಗಿ ಬಾಲ್ ನ ಕೂಡ ಹುಡುಗಿ ತಗೊಂಡ್ ಬಂದ್ರು. ತುಂಬಾ ಧನ್ಯವಾದಗಳು ಅಲ್ಲಿ ಘನ್ಶ್ಯಾಮ್. ಯಾಕಂದ್ರೆ ಮ್ಯಾಚ್ ಬಾಲ್ಗಳು, ಯೂಸ್ಡ್ ಬಾಲ್ಗಳು ಇಲ್ಲ, ಎಲ್ಲ ಹೊಸ ಬಾಲ್ಗಳು ಇವೆ ನಮ್ಮ ಹತ್ರ. ಆಟಗಾರರಿಗೆ ಅದೊಂದು ಮನವಿ. ಮತ್ತೊಂದು ಹೊಡೆತ ಅದೇ ಡೈರೆಕ್ಷನ್ ಅಲ್ಲಿ ಡೀಪ್ ಸ್ಕ್ವೇರ್ ಲೆಗ್ ನ ಕಡೆಗೆ. ಮತ್ತೊಂದು 6 ರನ್ಗಳು. ಘನ್ಶ್ಯಾಮ್ ಬುದ್ಧಿವಂತಿಕೆಯಿಂದ ಈಗ ಒಂದು ಬಾಲ್ ಅನ್ನ ಪಾಕೆಟ್ ಅಲ್ಲಿಂದಾನೆ ಎಸ್ತಿದ್ದಾರೆ ಒಳಗಡೆ ಬೌಲರ್ಗೆ. ಸ್ಕೋರ್ ಆಗುತ್ತೆ ಈಗ 68 ರನ್ಗಳು. ಈಗ ಸಿಂಗಲ್ ಅನ್ನ ಪಡ್ಕೊಂಡು ವಾಲಂಟಿಯರ್ಸ್ ಅಲ್ಲಿ ಹೋಗಿರೋ ಬಾಲ್ಗಳೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಸ್ವಸ್ತಿಕ್ ಈಗ ಸ್ಟ್ರೈಕ್ ಗೆ ಬಂದಿದ್ದಾರೆ ಆ ಒಂದು ಸಿಂಗಲ್ ಇಂದ. ಮತ್ತೊಂದು ಫುಲ್ ಟಾಸ್ ಕ್ಯಾಚ್ ಆಗುವಂತ ಸಾಧ್ಯತೆ. ಡೀಪ್ ವಿಕೆಟ್ ನ ಮೇಲೆ ಇಲ್ಲ. 6 ರನ್ಗಳು. ಸಿಕ್ಸರ್ಗಳ ಸುರಿಮಳೆನೆ ಬರ್ತಾ ಇದೆ ಇಲ್ಲಿ. ಈ ಬಾರಿ ಲಾಂಗ್ ಆನ್ ಅಲ್ಲಿ ಸುಲಭದ ಕ್ಯಾಚ್. ಸ್ವಸ್ತಿಕ್ ಈಗ ಔಟ್ ಆಗಿ ಹಿಂದಿರುಗ್ತಾ ಇದ್ದಾರೆ.
ಅದ್ಭುತವಾದಂತಹ ಆಟನ ಪ್ರದರ್ಶನ ಮಾಡಿದ್ರು. ಈಗ ಸ್ವಸ್ತಿಕ್ ತನ್ನ ವೈಯಕ್ತಿಕ 33 ರನ್ಗಳನ್ನ 9 ಬಾಲ್ ಅಲ್ಲಿ ಸಿಡಿಸಿ ಈಗ ಔಟ್ ಆಗಿ ವಾಪಸ್ ಹೋಗ್ತಾ ಇದ್ದಾರೆ. 75 ರನ್ಗಳು 2 ವಿಕೆಟ್ಗಳ ನಷ್ಟಕ್ಕೆ. 4ನೇ ಓವರ್ ಅಲ್ಲಿ ಇನ್ನೂ ಕೂಡ 2 ಬಾಲ್ ಬಾಕಿ ಇದೆ. ವಿಶ್ವನಾಥ್ ಈಗ ವಿಕೆಟ್ ನ ತಗೊಂಡ ಮೇಲೆ BSR ಕನ್ಸ್ಟ್ರಕ್ಷನ್ಗೆ ಸ್ವಲ್ಪ ಒಳಬಂದಂತಹ ಬ್ಯಾಟ್ಸ್ಮನ್ಗೆ ಮೊದಲನೇ ಡಾಟ್ ಬಾಲ್. ನಿರಂಜನ್ JCC ಪರವಾಗಿ ಈಗ ಒಳಗೆ ಬಂದಿರೋ ಆಟಗಾರ. ಕೊಂಚ ಲೆಂತ್ ಪ್ರಾಬ್ಲಮ್ ಇರಲಿಲ್ಲ, ಆದ್ರೆ ಲೈನ್ ತುಂಬಾ ಆಚೆ ಇತ್ತು, ವೈಡ್ ಅನ್ನುವಂತ ಒಂದು ಸನ್ಹೆ ಕೂಡ ಇಲ್ಲಿ ಬರ್ತಾ ಇದೆ. ಒತ್ತಡ ಇದೆ BSR ಕನ್ಸ್ಟ್ರಕ್ಷನ್ಸ್ ನ ಬೌಲರ್ ಮೇಲೆ. ಶಾರ್ಟ್ ಆಗಿ ಮತ್ತೆ ಬಿದ್ದಿದೆ, ಮತ್ತೆ ಅದೇ 6 ರನ್ಗಳು ಡೀಪ್ ಮಿಡ್ ವಿಕೆಟ್ ನ ತಲೆ ಮೇಲೆ. 6 SPL ಸೀಸನ್ 2 ನ ಬಹುಶಃ ಈ ಪಂದ್ಯದಲ್ಲಿ ಅತ್ಯಂತ ಹೆಚ್ಚು ಸಿಕ್ಸರ್ಗಳು ಬಂದಿರೋದು ಇದೇ ಪಂದ್ಯದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸ್ಕೋರ್ ಈಗ 82. 4ನೇ ಓವರ್ ಅಲ್ಲಿ ಸರಿಸುಮಾರು 17 ರನ್ಗಳ ರನ್ ರೇಟ್ ಅಲ್ಲಿ ತೇಲ್ತಾ ಸಾಗ್ತಾ ಇದ್ದಾರೆ JCC.
5 ಓವರ್ಗಳ ಮುಕ್ತಾಯ 116ಕ್ಕೆ 2. ಈ ಪಂದ್ಯದ ಈವರೆಗಿನ ಗರಿಷ್ಠ ಮೊತ್ತವನ್ನು ದಾಖಲಿಸ್ತಾ ಇದೆ. ಆರಂಭಿಕ ಪಂದ್ಯದಿನ ಆರಂಭಿಕ ದಿನ ಕೂಡ ಮೊದಲ ಪಂದ್ಯ 110 ಕಂಡಿತ್ತು. ಇವತ್ತು ಈಗ ಮೂರನೆಯ ದಿನ. ನವೀನ್ ಈ ಬಾರಿ ಎಸೆದ ಚೆಂಡು ನೋ ಮ್ಯಾನ್ಸ್ ಲ್ಯಾಂಡ್, ಕ್ಷೇತ್ರಕ್ಷಿ ಲಟಾವನ್ನು ಗುರುತಿಸ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ 117. 6ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ಇನ್ನೂ ಕೂಡ 17 ಎಸೆತಗಳು ಬಾಕಿ ಇದೆ. 150ಕ್ಕೂ ಮಿಕ್ಕಿದ ಓಟ ಹಾಗೂ ಎಲ್ಲ ಅವಕಾಶಗಳು ಕೂಡ ಇದೆ. ಮತ್ತೆ ನವೀನ್ ಈ ಬಾರಿ ಎಸೆದ ನಿರಂಜನನ ಹೊಡೆತ. ಈ ಬಾರಿ ನಿರಂಜನ 3ನೇ ಸಿಕ್ಸರ್ ಹೊಡೆದಲ್ಲಿ ನಿರಂಜನನ ಹುದ್ದರಿ ನೆಲಕಚ್ಚುತ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಮುರಳಿ ಸೇರ್ಪಡೆ. ಮತ್ತೆ ನವೀನ್ ಎಸೆಗಾರಿಕೆ ಮಾಡಿದೆ. ಒಂದು ವಿಕೆಟ್ ಪಡೆದ ಆತ್ಮವಿಶ್ವಾಸದೊಂದಿಗೆ ಎಸೆಗಾರ ಮುರಳಿ ಅವ್ರಿಗೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಸಿಲಿ ಮಿಡ್ ಆಫ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಾಡ್ತಾ ಇದೆ. 118. 3 ಹುದ್ದರಿಗಳನ್ನ ಕಳ್ಕೊಳ್ತಾ ಇದೆ. ಈಗಾಗಲೇ ಸೋಸಿಕ್ ನಾಗರಾಜ್, ಸಾಗರ್ ಭಂಡಾರಿ ಹಾಗೂ ನಿರಂಜನನ ಹುದ್ದರಿ ನೆಲ ಕಚ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಬರ ಸಿಡಿಲಿನ ಹೊಡೆತಗಾರ ಈಗ ಸ್ಟ್ರೈಕರ್ ವಿಭಾಗದ ನವೀನ್ ಟು ನವೀನ್ ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ. JCC ಜಾಕಿ ಕ್ರಿಕೆಟ್ ಕ್ಲಬ್ ಕಾರ್ತಿಕ್ ಮಾಲಕತ್ವದಲ್ಲಿ ಮಾಲೂರು ಚಂದ್ರ ಈ ಪರಿಸರದ ಹಿರಿಯ ಅನುಭವಿ ಆಲ್ರೌಂಡರ್ ಅವರ ನಾಯಕತ್ವದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಉತ್ತಮ ರೀತಿಯ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ನವೀನ್ ಅವರ ಮಾಲಕತ್ವದಲ್ಲಿ ಜಗದೀಶ್ ನಾಯಕತ್ವದಲ್ಲಿ BSR ಕನ್ಸ್ಟ್ರಕ್ಷನ್ ಪಂದ್ಯಾಟವನ್ನು ಆಡ್ತಾ ಇದೆ. ಇವತ್ತಿನ ದಿನ 3 ಜನ ಐಕಾನ್ ಆಟಗಾರರ ಅನುಪಸ್ಥಿತಿಯಲ್ಲಿ BSR ಆಟವನ್ನು ಆಡ್ತಾ ಇದೆ. ಒಂದು ಹಂತದಲ್ಲಿ ಕೆಚ್ಚದೆ ಆಟ BSR ಕಡೆಯಿಂದ. ಸುಂದರತೆಯ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಓವರ್ನ ಮುಕ್ತಾದ ಓವರ್ಗಳ ಸಂಖ್ಯೆ 6. ದ ಕಂಪ್ಲೀಷನ್ ಓವರ್ ನಂಬರ್ 6 ಸ್ಕೋರ್ 119. 119ಕ್ಕೆ 3. ಅಂತಿಮ 12 ಎಸೆತಗಳು ಮಾತ್ರ ಬಾಕಿ ಇದೆ. ಅದೆಷ್ಟು ಓಟಗಳು ಬರ್ತದೆ ಕಾದು ನೋಡಬೇಕಾಗಿದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕಿಚ್ಚ ಕಿರಣ್ ಟು ನವೀನ ಈ ತರದ ಎಸೆದ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ನವೀನನ ಆರ್ಭಟ ಮುಂದುವರಿಕೆ ಕಾಡ್ತಾ ಇದೆ. ನೋ ಬಾಲ್ 5-6 1+6. ಕೀ ಕೊಟ್ಟಿದ್ದಾನೆ, ಕಳಿಸ್ತಾ ಇದ್ದೀನಿ. ಅರ್ಧ ಶತಕವನ್ನು ದಾಖಲಿಸ್ತಾ ಇದ್ದಾರೆ ನವೀನ. ಈ ಪಂದ್ಯದ 2ನೇ ಅಧಿಕೃತ ಅರ್ಧ ಶತಕ. ನಿನ್ನೆ ದಿನದಲ್ಲಿ ಜಾನ್ ಅರ್ಧ ಶತಕ ದಾಖಲಿಸಿದ್ರು. ಇವತ್ತು ನವೀನನ ಸರದಿ ಭರ್ಜರಿ ಹೊಡೆತದಾರಿಕೆಯನ್ನ ನೀಡ್ತಾರೆ. ದೃಢ ನಿಲುವಿನ ವ್ಯಕ್ತಿ, ವೈಟೇಜ್ ಮ್ಯಾನ್, ತೂಕದ ಮನುಷ್ಯ. ಅಂಕಣಕ್ಕೂ ತೂಕ, ಪಂದ್ಯಕ್ಕೂ ಕೂಡ ತೂಕ. ಈ ತನ್ಮಧ್ಯೆ ಸ್ವಲ್ಪ ಮಟ್ಟಿಗೆ ಲ್ಯಾಕ್ಸ್ಟಿಕ್ ಹೊರ ತಿರುವನ್ನು ಪಡೀತಾ ಇದೆ. ಆಕ್ರಮ ಸೂಚನೆಯನ್ನು ನೀಡ್ತಾ ಇದ್ದಾರೆ ಘನಶ್ಯಾಮ್. ಮಧ್ಯಾಹ್ನದ ಭೂರಿ ಭೋಜನದ ನಂತರ ಘನಶ್ಯಾಮ್ ಮತ್ತು ಕೃಷ್ಣ
ನಿರ್ಣಾಯಕರ ಹುದ್ದೆಯನ್ನು ಮಾಡ್ತಾ ಈ ಪಂದ್ಯದ ನಂತರ ಅವರಿಗೆ ಭೋಜನ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಮತ್ತೆ ಕಿಚ್ಚ ಈ ಬಾರಿ ಹೆಸರು ಚೆಂಡಿಗೆ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಅದೃಷ್ಟ ಕೈ ಕೊಡ್ತಾ ಇದೆ BSR ಕನ್ಸ್ಟ್ರಕ್ಷನ್ಗೆ. ನವೀನನ ಅದೃಷ್ಟ ಕೈ ಹಿಡಿತಾ ಇದೆ. ಈಗಾಗಲೇ ಅರ್ಧ ಶತಕ ಮಾಡಿದಂತ ನವೀನ ಬಹುಶಃ 70+ ಆಗೋ ಸೂಚನೆಗಳು ಕೂಡ ಇದೆ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಕರು ಕೂಡ ಸಹಕರಿಸ್ತಾ ಇದ್ದಾರೆ. ಉತ್ತಮ ರೀತಿಯ ಸತ ತಟ್ಟಿ ಮುಟ್ಟಿ ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಕಿಚ್ಚನ ಕ್ಷೇತ್ರ ರಕ್ಷಣೆ ನಡೀತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 129. 7ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಈ ಒಂದು ಪಂದ್ಯಾಟದ ಈವರೆಗಿನ ಗರಿಷ್ಠ ಮೊತ್ತ, ದಾಖಲೆಯ ಮೊತ್ತ. ಉಳಿದೆಲ್ಲ ದಾಖಲೆಗಳು ಉಡೀಸ್. ಮತ್ತೆ ಕಿರಣ್ ನವೀನ್ಗೆ ಬಹಳ ಸುತ್ತಮುತ್ತ ಎಸೆತ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗ ಅವಕಾಶ. 50ರ ಆಸುಪಾಸಿನಲ್ಲಿ ಔಟ್ ಆಗ್ತಾ ಇದ್ದಾನೆ ನವೀನ. 4ನೇ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. 129ಕ್ಕೆ 4. ಅಂಕಣ ಒಳಭಾಗದಲ್ಲಿ ಮತ್ತೊಂದು ಹೊಡಬಡಿಯ ದಾಂಡಿಗ ಭಾರತನ ಎಂಟ್ರಿ ಆಗ್ತಾ ಇದೆ. ಅನ್ಪ್ರೆಡಿಕ್ಟೇಬಲ್ ಈ ಒಂದು ತಂಡದ ಅನುಭವಿ ಆಟಗಾರ ಭರತ. ಮತ್ತೆ ಕಿರಣ್ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಚೆಂಡು ಸೀಮಾರಕ ಹೊರಭಾಗದಲ್ಲಿ ಸಿಕ್ಸರ್. ಅಂಕಿ ಅಂಶ ತಜ್ಞ ಸಂತು ಕೂಡ ಸ್ವಲ್ಪ ಮಟ್ಟಿಗೆ ವಿಚಲಿತರಾಗ್ತಾ ಇದ್ದಾರೆ. ನಿನ್ನೆವರೆಗೆ ಬಹುಶಃ ಸ್ವಲ್ಪ ಮಟ್ಟಿಗೆ ರನ್ನಿನ ಬರವನ್ನ ಕಂಡಂತಹ ಶ್ರೀನಿವಾಸಪುರದ ಈ ಒಂದು ಅಂಕಣ ಇವತ್ತು ರನ್ನಿನ ಪ್ರವಾಹ, ರನ್ನಿನ ಮಹಾಪೂರವೇ ಕಂಡು ಬರ್ತಾ ಇದೆ. ಮತ್ತೊಂದು ಭರ್ಜರಿ ಸಿಕ್ಸರ್, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾನೆ ಭರತ. ಮತ್ತೆ ಘನಶ್ಯಾಮನ 2 ಕೈಗಳು ಗಗನದತ್ತ ಚಿಮ್ತಾ ಇದೆ. ಮಧ್ಯಾಹ್ನದ ಯೋಗ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈಗ ಕೃಷ್ಣನ ಸರದೀಗ ಕೊನೆಯ ಚೆಂಡು. ಕೊನೆಯ ಬಾರಿಗೆ ಕಿರಣ್ ಟು ಬರ ಹ್ಯಾಟ್ರಿಕ್ ಅವಕಾಶ. ಮತ್ತೊಂದು ಭರ್ಜರಿ ಸಿಕ್ಸರ್ KR ಟು ಶ್ರೀನಿವಾಸಪುರ. ಅಂಕಣ ಒಳಭಾಗದಲ್ಲಿ ಅಂತಿಮ 6 ಎಸೆತ ಬಾಕಿ ಇದೆ. ಕೃಷ್ಣ ರೆಡಿ ಆಗ್ತಾ ಇದ್ದಾರೆ. ನಿರ್ಣಾಯಕ ಕೃಷ್ಣ ರೆಡಿ, ಫೀಲ್ಡರ್ಸ್ ರೆಡಿ, ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಸೋಮು ಎಸೆಗಾರಿಕೆ ಭಾಗದಲ್ಲಿ ಈತಮ ಶಾರ್ಟ್ ಆಗಿ ಬಿದ್ದ ಚೆಂಡು ಘನಶ್ಯಾಮಿಗೆ ಹೋಲಿಸಿದ ಬಹುಶಃ ಕೃಷ್ಣ ಸ್ವಲ್ಪ ಮಟ್ಟಿಗೆ ಲಕ್ಕಿಯಸ್ಟ್ ಪರ್ಸನ್, ಅದೃಷ್ಟವಿದೆ. ಮತ್ತೊಂದು ಉದ್ದರೆ ಪತನ, ವಿಕೆಟ್ ನಂಬರ್ 5. ಅಂಕಣ ಒಳಭಾಗದಲ್ಲಿ ಮತ್ತೋರ್ವ ಯುವ ಆಟಗಾರರ ಸೇರ್ಪಡೆಯನ್ನು ಕಾಡ್ತಾ ಇದೆ. ಮೆಂಡೀಸ್ ಇನ್ನೂ ಕೂಡ ನಾಯಕ ಮಾಲೂರು ಚಂದನ ಆಗಮನದ ನಿರೀಕ್ಷೆ ಇದೆ. ಈಗಾಗಲೇ ಬಹಳಷ್ಟು
ಮಾಲು ಚಂದ್ರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಚಂದ್ರು ಯಾವಾಗ ಎಂಟ್ರಿ ಪಡಿತಾರಂತ. ನೂರ 47. ಈ ತನ್ಮಯ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಫಾರ್ವರ್ಡ್ ಶಾಟ್ ಆಗಿ ಭಾಗದಲ್ಲಿ ಕ್ಯಾಚ್ ಆಗೋ ಅವಕಾಶ. ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಕ್ಯಾಚಿಂಗ್ ಪ್ರಾಕ್ಟೀಸ್ ಆಗ್ತಾ ಇದೆ. ಸೂರ್ಯ ಪ್ರಖರ ಕಿರಣ ಸ್ವಲ್ಪ ಮಟ್ಟಿಗೆ ಕಣ್ಣು ಕುಕ್ಕಿದ್ರು ಕೂಡ ಅದೃಷ್ಟ ಮತ್ತೆ ಭರತನನ್ನ ಕಾಣ್ತಾ ಇದೆ. ಎರಡೋಟದ ಹೆಚ್ಚುವರಿ ಸೇರ್ಪಡೆ 149 149. ಈ ತನ್ಮದೆ ಮತ್ತೆ ಭರತನ ಭರ್ಜರಿ ಸಿಕ್ಸರ್. ಆರೋಟದ ಹೆಚ್ಚುವರಿ ಸೇರ್ಪಡೆ 155. ಆದಷ್ಟು ಶೀಘ್ರ ಕೃಷ್ಣ ಅವರು ಪಂದ್ಯಾಟ ಮುಂದುವರಿಸಬೇಕು. ಆಗ ಚೆಂಡನ ಘನಶ್ಯಾಮ್ ತಂದ್ರು, ಈ ಬಾರಿ ಕೃಷ್ಣ ತರಬೇಕು. ಅಲ್ಲಿ ವಾಲಂಟಿಯರ್ಸ್ ಆದಷ್ಟು ಶೀಘ್ರ JCC ಅವರು ಈಗಾಗಲೇ 3 ರಿಂದ 4 ಚೆಂಡನ್ನ ಕಳೀತಾ ಇದ್ದಾರೆ. ಆದಷ್ಟು ಶೀಘ್ರ ಅಲ್ಲಿ ವಾಲಂಟಿಯರ್ಸ್ ರೆಡಿ ಇರಬೇಕು. ಬಹುಶಃ ಈ ಪಂದ್ಯಾಟದಲ್ಲಿ ಇವತ್ತಿನ ಅಷ್ಟು 6 ಬಹುಶಃ ಕಳೆದ 2 ದಿನಗಳು ಕೂಡ ಕಂಡುಕೊಳ್ತಾ ಇಲ್ಲ. ಈ ತರ ಮತ್ತೆ ಎಸೆತ ಚೆಂಡು ಸ್ಲೋವರ್ ಡೆಲಿವರಿ ಬಹಳಷ್ಟು ಜಾಣ್ಮೆ ಎಸೆತನ ಎಸಿತಾ ಇದ್ದಾರೆ ಎಸ್ತಗಾರ. ದಾಂಡಿಗ ಭರತ್ ಹೊಡೆಯುವ ಪ್ರಯತ್ನದಲ್ಲಿ ಸ್ವಲ್ಪ ಸಫಲತೆಯನ್ನ ಕಾಣ್ತಾ ಇಲ್ಲ. ಈ ತರ ಮಧ್ಯೆ ವೈಡ್ ಬಾಲ್. ದಾಂಡಿಗಿರಿ ಇಷ್ಟುವರೆ ಸುಸ್ತಾಯ್ತು, ಈಗ ಬೌಲರ್ಗಳು ಕೂಡ ಸರದಿ. ಕೃಷ್ಣ ಬಹಳಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಹಸನ್ಮುಖಿ ಕೃಷ್ಣ. ಈ ತರ ಮತ್ತೆ ಭರ್ಜರಿ ಹೊಡೆತ. 4 ಓಟದ ಸೇರ್ಪಡೆಯನ್ನ ಕಾಣ್ತಾ ಇದೆ.
ಆಯ್ತಲ್ರೆ, ಏನಿದು ಐಕಾನ್ ಕಾಮೆಂಟೇಟರ್ ಅಂತ ಹೆಸರಿಟ್ಟಿದ್ದು ನಿಮ್ಮ ಕಾಮೆಂಟ್ರಿಲಿ ಇಷ್ಟೊಂದೆಲ್ಲ ಸಿಕ್ಸ್ ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಕಾಮೆಂಟ್ರಿ ಮಾಡಿದಾಗ ಇಷ್ಟೊಂದು ಬಾಲ್ ಕಳುವಾಗಿದೆ ಅನ್ನೋದು ಇತಿಹಾಸದಲ್ಲಿ ಉಳ್ಕೊಳ್ಳುತ್ತೆ. ಆಯ್ತಲ್ರೆ, ಇದನ್ನ ಯಾರು ಕೂಡ ಮರೆಯೋ ಹಾಗಿಲ್ಲ. ಗೌಡ್ರು ಅದೇ ತರ ಸಿಚುವೇಶನ್ ಸಾಂಗು. ಡಡನ್ ಡನ್ ಹಾಗೂ ಎರ್ರ ಬಿರ್ರಿ ಹೊಡೆತಗಳ ನಂತರ 160 ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಸೀಸನ್ 2 ನ ಅತಿ ಹೆಚ್ಚು ಮೊತ್ತ 160 ರನ್ಗಳನ್ನ ಜೆಸಿಸಿ ದಾಖಲಿಸಿದೆ. ಅದು 19 ಸಿಕ್ಸರ್ಗಳು ಬಂದಿದೆ. 19 ಸಿಕ್ಸರ್ಗಳು, 6 ಬೌಂಡ್ರಿಗಳು ಕೂಡ ಇವೆ. ಆದರೆ 19 ಸಿಕ್ಸರ್ಗಳನ್ನ ನಮ್ಮ ಮದನ್ ಮಡಿಕೇರಿ ಅವರು ಕೊಟ್ಟಿದ್ರೆ ಹೇಗಿರ್ತಾ ಇತ್ತು ಅನ್ನೋಂತಹ ಒಂದು ಪ್ರಶ್ನೆ ಗೋಪಾಲನ ಪ್ರಶ್ನೆ ಆಗಿದೆ. ಚೆಕ್. ಗೌಡ್ರು ಸಿಕ್ಸರ್ ಬರೋದ್ರ ಜೊತೆಗೆ ಚುರುಮುರಿನ ಕೂಡ ಸೈಡಲ್ಲಿ ಹಾಗೆ ಬಿಟ್ಕೋತಾ ಇದ್ದಾರೆ. ಹುಷಾರು, ಪಕ್ಕದಲ್ಲಿ ಏನಿದೆ ಗ್ಲಾಸ್ ಅಲ್ಲಿ ಏನದು ಗೊತ್ತಿಲ್ಲ, ಏನೋ ತರ ನೀರ್ ತರ ಕಾಣ್ತಾ ಇದೆ. ಇರ್ಲಿ ಗೌಡ್ರೆ, ಮ್ಯಾಚ್ಗೆ ಬರೋದಾದ್ರೆ BSR ಕನ್ಸ್ಟ್ರಕ್ಷನ್ಸ್ ನ ಓಪನಿಂಗ್ ಬ್ಯಾಟ್ಸ್ಮನ್ ಅಂಕಣಕ್ಕಿಳಿದಿದ್ದಾರೆ. 160 ರನ್ಗಳ ಒಂದು ಟಾರ್ಗೆಟ್ ನ ಬೆನ್ನಹತ್ತಿ ಈಗ ದಯವಿಟ್ಟು ನವೀನ್ ಮದಕರಿ ದಯವಿಟ್ಟು ಬರಬೇಕು. ಪ್ಲೇಯರ್ಸ್ನ ಹೆಸರುಗಳನ್ನ ಹೇಳಬೇಕು. BSR ಕನ್ಸ್ಟ್ರಕ್ಷನ್ಗೆ ಶ್ಲಾಘನೆ ಕೂಡ ನೀಡಬೇಕು. ಎಲ್ಲ ಐಕಾನ್ ಪ್ಲೇಯರ್ಸ್ ಇಲ್ಲದೆ ಯುವ ಆಟಗಾರರನ್ನ ಕಂಕಣಕ್ಕೆ ಇಳಿಸಿದ್ದಾರೆ. ಎಲ್ಲ ಯುವ ಆಟಗಾರರಿಗೂ ಕೂಡ ಇಷ್ಟು ದೊಡ್ಡ ಮಟ್ಟದ ಒಂದು ಮ್ಯಾಚ್ನ ಅನುಭವ ಸಿಗ್ಲಿ ಅನ್ನೋದು ಕೂಡ ಅವರ ಆಸೆ ಆಗಿದೆ. ಮೊದಲ ಬಾಲ್, ಯಾರು ಯುವ ಆಟಗಾರರು, ಯಾರು ಚಿಕ್ಕ ಹುಡುಗರು ಅನ್ನೋಂತ ಪ್ರಶ್ನೆ ಇಲ್ಲಿ ಬರ್ತಾ ಇದೆ. ಮೊದಲ ಬಾಲ್ ಅಲ್ಲೇ ಬೌಂಡ್ರಿ. ಎಂತ ಆರಂಭ ಇಲ್ಲಿ BSR ಕನ್ಸ್ಟ್ರಕ್ಷನ್ಸ್ಗೆ. ವಾವ್, ಒಳ್ಳೆ ಹಣಾಹಣಿ, ಒಳ್ಳೆ ಜಿದ್ದಿ ನಡೆಯುತ್ತೆ ಇಲ್ಲಿ. ನವ ಅವರಿಗೆ ಮೊದಲ ಬಾಲ್ ಅಲ್ಲಿ ಬೌಂಡ್ರಿನ ಹೊಡೆದ ಮೇಲೆ ಒಳ್ಳೆ ಕಂಬ್ಯಾಕ್. JCCಯ ಆರಂಭಿಕ ಬೌಲರ್ ನವೀನ್ ವತಿಯಿಂದ ಹಾಗೂ ನಾನ್ ಸ್ಟ್ರೈಕಿಂಗ್ ಎಂಡ್ ಅಲ್ಲಿ ಜಗದೀಶ್ ಇದ್ದಾರೆ. BSR ಕನ್ಸ್ಟ್ರಕ್ಷನ್ ನ ನಾಯಕರು ನವೀನ್ ಮದಕರಿ ಅವರ ಸಹೋದರ ಕೂಡ. ಮತ್ತೊಮ್ಮೆ ಒಂದು ಅಧಿಕೃತ ರನ್, ಒಂದು ಎಕ್ಸ್ಟ್ರಾ ರನ್ ಕೂಡ ಸಿಗ್ತಾ ಇದೆ ಇಲ್ಲಿ. ಕ್ರಿಕೆಟ್ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಇಸ್ ಅ ವೆರಿ ವೆರಿ ಫನ್ನಿ ಗೇಮ್. ಅಂದ್ರೆ ತುಂಬಾ ಹಾಸ್ಯಭರಿತವಾದಂತಹ ಆಟ. ಒಂದೊಂದ್ಸರಿ ಏನ್ ಬೇಕಾದ್ರೂ ಆಗುತ್ತೆ.
ಎಂತ ಏಟು, ವಾವ್ ಶಾಟ್ ವೈಡ್, ಕವರ್ಸ್ ನ ತಲೆ ಮೇಲೆ ಮತ್ತೊಂದು ಬೌಂಡ್ರಿ ನವ ಕಡೆಯಿಂದ. ಇದು BSR ಕನ್ಸ್ಟ್ರಕ್ಷನ್ ಅವರ ಲಕ್ಕಿ ಸಾಂಗ್ ಕೂಡ. ಮಾಲೀಕರು ನವೀನ್ ಮದಕರಿ ಇಲ್ಲೇ ಪಕ್ಕದಲ್ಲಿ ಕೂತಿದ್ದಾರೆ. ಪ್ರಮೋದ್ ಗೌಡ್ರು ನಮ್ಮ ಮ್ಯೂಸಿಷಿಯನ್ಗೆ ಈ ಸಾಂಗ್ ಹಾಕಿದ್ರೆ ಸೈಡಲ್ಲಿ ಸಪರೇಟ್ ಆಗಿ ನೋಡ್ಕೋತೀನಿ ಅಂತ ಮಾತನ್ನ ಮಾತ್ರ ಮರಿಬಾರ್ದು ನವೀನ್ ಮದಕರಿ ಅವರೇ. 2 ಬೌಂಡ್ರಿಗಳು ಸಿಡಿಸಿದ್ದಾರೆ. ಈಗ ಮತ್ತೊಂದು ವೈಡ್. ಏನು ಬೇಕಾದ್ರೂ ಆಗಬಹುದು ಅಂತ ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ, ಕ್ರಿಕೆಟ್ ಅಲ್ಲಿ ಯಾರು ಮೇಲೆ ಯಾರು ಕೆಳಗೆ ಅನ್ನೋದನ್ನ ಸ್ಕೋರ್ ಬೋರ್ಡ್ ಅಷ್ಟೇ ನಿರ್ಣಯ ಮಾಡುತ್ತೆ. 160 ದೊಡ್ಡ ಮೊತ್ತ ಆಗಲ್ಲ. ಒಳ್ಳೆ ಆರಂಭ ಪಡ್ಕೊಂಡಿದ್ದಾರೆ ಇಲ್ಲಿ BSR. ಮತ್ತೊಂದು ಹೊಡೆತ, ಎಂತ ಬೂಮಿಂಗ್ ಕವರ್ ಡ್ರೈವ್. ವಾವ್, ಈ ಓವರ್ ನ 4ನೇ ಬೌಂಡ್ರಿ ನವ ಬ್ಯಾಟ್ ಕಡೆಯಿಂದ. ಮುಂದೆ SPL ಸೀಸನ್ 2 ಈ ಪಂದ್ಯದ ಬಳಿಕ ಅಲ್ ಅಮೀನ್ ತಂಡ ಸಿದ್ಧರಾಗಿರಬೇಕು. ಈ ಪಂದ್ಯದಲ್ಲಿ ಘಟಿಗಳು ಪಂದ್ಯಾಟವನ್ನು ಆಡ್ತಾರೆ. TAK ಅನೀಸ್ ಅವರು, ನಿಸಾರ್ ಅಹಮದ್ ಅವರು, ಮುಬೀನ್ ಅವರು, ಅಯಾಜ್ ಅವರು, ಇನ್ನು ಅನೇಕರು ಮುಂದಿನ ಪಂದ್ಯದಲ್ಲಿ ಪಂದ್ಯಾಟವನ್ನು ಆಡುತ್ತಾರೆ. ಅದಾದ ಬಳಿಕ ಶ್ರೀನಿವಾಸಪುರದ ಕಳೆ ಉತ್ತುಂಗಕ್ಕೆ ಇರುತ್ತೆ. ಅನೇಕ ಕಲಾವಿದರು ಬರ್ತಾರೆ. ಗಾಳಿ ಧನಂಜಯ ಅವರು, KGF ವಿಲನ್ ಗರುಡ ಅವರು, ಅಗಲವಾದ ಎಸೆತ. ಡ್ರಮ್ಸ್ ದೇವ ಈಗಾಗಲೇ ಆಗಮಿಸಿದ್ದಾರೆ. ಅವರು ಮುಂದಿನ ಪಂದ್ಯಕ್ಕೆ ಲಭ್ಯರಾಗ್ತಾರೆ. ಲೈಟ್ಸ್, LED ಟಿವಿ ಪ್ರತಿಯೊಂದು ಸಹ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿದ್ಧತೆಗೊಳ್ತಾ ಇದೆ. ಜಿಲ್ಲೆ ಮತ್ತೊಮ್ಮೆ 2ನೇ ಓವರ್ನ ಆರಂಭ. ಬೌಲಿಂಗ್ ನ ವಹಿಸಿಕೊಂಡಿರೋದು JCC ಪರವಾಗಿ ಮೆಂಡಿಸ್. ಮೊದಲ ಬಾಲ್ ಒಂದು ಚೂರು ಎಕ್ಸ್ಟ್ರಾ ವೈಡ್ ಆಗಿತ್ತು, ಔಟ್ಸೈಡ್ ದಿ ಆಫ್ ಸ್ಟಾಂಪ್. ಆದ್ರೆ ತನ್ನ ಆಂಗಲ್ ನ ಬದಲಾಯಿಸಿಕೊಂಡು ಈಗ ಅರೌಂಡ್ ದ ವಿಕೆಟ್ ಬರ್ತಾ ಇದ್ದಾರೆ. ನವ ಒಳ್ಳೆ ಆರಂಭ ನೀಡಿದ್ದಾರೆ. ಈಗ BSR ಕನ್ಸ್ಟ್ರಕ್ಷನ್ಗೆ 3 ಬೌಂಡ್ರಿನ ಸಿಡಿಸಿದ್ರು ಮೊದಲನೇ ಓವರ್ ಅಲ್ಲಿ. ನೋಡೋಣ ಈಗ ಏನ್ ಮಾಡ್ತಾರೆ ಅಂತ. ಈಗ ಮತ್ತೊಂದು ಬೌಂಡ್ರಿನ ಸಿಡಿಸ್ತಾರೆ ನವ. ಬ್ರಿಲಿಯಂಟ್ ಶಾಟ್ ಇಲ್ಲಿ ಲಾಂಗ್ ಆಫ್ ನ ದಿಕ್ಕಲ್ಲಿ. ಸ್ಲೋವರ್ ಬಾಲ್ ಸ್ವೀಪ್ ಮುಖಾಂತರ ಕೇವಲ 1 ರನ್ ಅನ್ನ ಪಡ್ಕೋತಾರೆ. ಒಳ್ಳೆ ಆಟನ ಈಗ ನಮ್ಮ BSR ಕನ್ಸ್ಟ್ರಕ್ಷನ್ಸ್ ತೋರಿಸ್ತೀವಿ ಅಂತ ಅಂಕಣ ಕೇಳಿದಿದ್ದಾರೆ. ಧೈರ್ಯವಾಗಿ ಇಳಿದರೆ ಅದು ಬೇಕಾಗಿರೋದು JCC ಅಂತಹ ಬೃಹತ್ ಮೊತ್ತದ ವಿರುದ್ಧ. ಶಾಟ್ ವೈಡ್, ಪಾಯಿಂಟ್ ನ ದಿಕ್ಕಲ್ಲಿ ಜಗದೀಶ್ ಅವರು 1 ರನ್ ತೆಗೆದು ಮತ್ತೆ ನವ ಅವರಿಗೆ ಸ್ಟ್ರೈಕ್ ನ ಕೊಟ್ಟಿದ್ದಾರೆ. ಒಳ್ಳೆ ಪಾರ್ಟ್ನರ್ಶಿಪ್ ನ ಕೂಡ ನಾವಿಲ್ಲಿ ನೋಡ್ತಾ ಇದೀವಿ. ಈಗ ಮೊತ್ತ BSRಗೆ ನಿಧಾನವಾಗಿ ಸ್ಲೋ ಅಂಡ್ ಸ್ಟಡಿ ಆಗಿ ಸಾಗ್ತಾನೆ ಇದೆ. 22ಕ್ಕೆ ಮತ್ತೊಂದು ಸ್ಲೋವರ್ ಬಾಲ್, ಅದನ್ನ ಗುರುತಿಸಿಕೊಂಡು ಇನ್ನೊಂದು ಬೌಂಡ್ರಿನ ಸಂಬಂಧ ಮಾಡ್ಕೋತಾರೆ ನವ ಅವರು. ಫೀಲ್ಡಿಂಗ್ ರಿಸ್ಟ್ರಿಕ್ಷನ್ಸ್ ನ ತುಂಬಾ ಚೆನ್ನಾಗಿ ಫೀಲ್ಡಿಂಗ್ ರಿಸ್ಟ್ರಿಕ್ಷನ್ಸ್ ನ ಅರ್ಥಕೊಂಡಿದ್ದಾರೆ ಇಲ್ಲಿ ನವ. ಯಾಕೆಂದ್ರೆ ಮೊದಲ 2 ಓವರ್ಗಳಲ್ಲಿ ಕೇವಲ 2 ಮಾತ್ರ ಇನ್ನರ್ ಸರ್ಕಲ್ ಇಂದ ಆಚೆ ಇರ್ತಾರೆ.
ಒಳ್ಳೆ ಬಾಲ್, ಒಳ್ಳೆ ಬ್ಲಾಕ್ ಹೋಲ್ ಅಲ್ಲಿ ಬಿದ್ದಂತ ಬಾಲ್ ಇಲ್ಲಿ ಮೆಂಡಿಸ್ ಕಡೆಯಿಂದ. 2 ಓವರ್ಗಳ ಮುಕ್ತಾಯ. ಈಗ ಆಟ ಹೇಗಿರುತ್ತೆ ಅನ್ನೋದು ನೋಡ್ಬೇಕು. 26 ರನ್ಗಳಿಗೆ ನೋ ಲಾಸ್. ರಿಕ್ವೈರ್ಡ್ ರೇಟ್ ಸರಿಸುಮಾರು ಇದೇ ತರ ಬೇಕು. ಒಂದೊಂದು ಓವರ್ಗೆ 20-21 ರನ್ಗಳ ಅವಶ್ಯಕತೆ ಇದೆ. ಆದ್ರೆ ಒಳ್ಳೆ ಆರಂಭ BSR ಕನ್ಸ್ಟ್ರಕ್ಷನ್ಗೆ. ಈಗ ಫೀಲ್ಡಿಂಗ್ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನೋಡೋಣ ಮಾಲೂರು ಚಂದು ಅದೇ ತರ ಒಳಗಡೆನೆ ಫೀಲ್ಡರ್ಸ್ ನ ಇಟ್ಟು ಒತ್ತಡ ಹೇರ್ತಾರ ಅಂತ. ಲಾಂಗ್ ಆನ್ ಲಾಂಗ್ ಆಫ್ ನ ಮಾತ್ರ ಆಚೆ ಕಳಿಸಿದ್ದಾರೆ. ಈ ಕಡೆ ಡೀಪ್ ಸ್ಕ್ವೇರ್ ಲೆಗ್ ಕೂಡ ಆಚೆ ಹೋಗ್ತಾ ಇದೆ. ಮತ್ತೊಮ್ಮೆ ನಮ್ಮ JCB ಶ್ರೀನಾಥ್ ಅಣ್ಣಂಗೆ ತುಂಬಾ ಧನ್ಯವಾದಗಳು. ನಮ್ಮ ಕ್ಯಾಮರಾಮನ್ ಅನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ಜಗದೀಶ್ ಅವ್ರಿಗೆ ಬಾಲನ್ನ ಕರೆಕ್ಟ್ ಆಗಿ ಗುರುತಿಸ್ಕೊಳ್ಳೋದ್ರಲ್ಲಿ ಒಂದು ಚೂರು ತಾಳ್ಮೇಲೆ ಬೇಕಾಗಿತ್ತು. ಮತ್ತೊಂದು ಸ್ವಿಂಗ್ ಅನ್ನ ಮಿಸ್ ಇಲ್ಲಿ. JCCಗೆ ಬೌಲಿಂಗ್ ನ ಸ್ವಸ್ತಿಕ್ ಅದ್ಭುತವಾಗಿ ನಿರ್ವಹಿಸ್ತಾ ಬರ್ತಿದ್ದಾರೆ. ಗಾಳಿಲಿ ಮಾಲೂರು ಚಂದು, ಮಾಲೂರು ಚಂದು ಅವರು ಕೂಡ ಸ್ವಲ್ಪ ತಬ್ಬಿಬ್ಬಾಗಿದ್ದಾರೆ. ಬಿಸಿಲು, ಗಾಳಿ, ಕ್ರಿಕೆಟ್ ಏನು ಬೇಕಾದ್ರೂ ತರುತ್ತೆ. ಆದ್ರೆ ಬಿಸಿಲಲ್ಲಿ ಕ್ಯಾಚ್ ನ ಹಿಡಿಯೋದು, ಅದು ಗಾಳಿನ ಒಂದು ಸುಳಿವಲ್ಲಿ ಈ ಒಂದು ಗಾಳಿನ ಹಿಡಿಯೋದು ಮಾಲೂರು ಚಂದು ಅವರಿಗೆ ಒಂದು ಚೂರು ಸಂತೋಷನ ತಂದಿಲ್ಲ. ವೈಡ್ ಬಾಲ್ ಇಲ್ಲಿ ಒಂದು ಜೀವದಾನ. BSR ಕನ್ಸ್ಟ್ರಕ್ಷನ್ ನ ಜಗದೀಶ್ ಅವರಿಗೆ ಒಂದು ಜೀವದಾನ ಸಿಕ್ಕಿದೆ. ನೋಡೋಣ ಇದನ್ನ ಹೇಗೆ ಉಪಯೋಗ ಮಾಡಿಕೊಂಡು 160ರಲ್ಲಿ ಎಷ್ಟು ರನ್ಗಳನ್ನ ಕಲೆ ಹಾಕ್ತಾರೆ ಈ ಯುವ ತಂಡ ಅಂತ. ಫುಟಿಂಗ್ ಅಲ್ಲಿ ಒಂದು ಚೂರು ಏರ್ಪೇರು. ನವಾ ಅವರ ಆ ಒಂದು ಸ್ವಿಚ್ ಶಾಟ್ ನ ನೋಡಿದ ಕೂಡಲೇ ಸ್ವಸ್ತಿಕ್ ನಿಲ್ಲಿಸಿದ್ರು ತಮ್ಮ ಬಾಲ್ ಅನ್ನ. ಇನ್ಸೈಡ್ ಎಡ್ಜ್ ಬೋಲ್ಡ್ ಪ್ಲೇಡ್ ಆನ್. ಇಲ್ಲಿ ನವಾ ಅವರು ಅದ್ಭುತವಾಗಿ ಆಟಗಳನ್ನ ಆಡ್ತಾ ಇದ್ರು. ಆದ್ರೆ ಒಂದು ಚೂರು ಔಟ್ ಸೈಡ್ ದಿ ಆಫ್ ಸ್ಟಂಪ್ ಹೋಗ್ತಾ ಇದ್ದಂತ ಬಾಲ್ ಅನ್ನ ತಾನೇ ಒಳಗಡೆ ಎಳ್ಕೊಂಡಂಗಾಯ್ತು. ಇನ್ಸೈಡ್ ಎಡ್ಜ್ ಇಂದ ಬೋಲ್ಡ್. ನವಾ ಗಾನ್. ದೊಡ್ಡ ಹೊಡೆತ ಇಲ್ಲಿ BSR ಕನ್ಸ್ಟ್ರಕ್ಷನ್ಸ್ಗೆ. ಮೂರನೇ ಓವರ್ನ ಒಳ್ಳೆ ಬಾಲ್. ಬ್ಲಾಕ್ ಹೋಲ್ ಅಲ್ಲಿ ಬಿದ್ದ ಬಾಲ್ ಅಪೀಲ್ ನಡೀತಾ ಇದೆ. LBWಗೆ ಘನ್ಶ್ಯಾಮ್ ಯಾವುದೇ ರೀತಿಯಾದಂತಹ ಸನ್ನೆನ ನೀಡ್ತಾ ಇಲ್ಲ. ಜಗದೀಶ್ ಹಾಗೂ ನವೀನ್ ಸಹೋದರರು BSR ಕನ್ಸ್ಟ್ರಕ್ಷನ್ಗೆ ಈ 161 ರನ್ಗಳ ಮೊತ್ತ ಎಷ್ಟು ಪೇರಿಸ್ತಾರೆ ನೋಡ್ಬೇಕಾಗತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಡ್ರಮ್ಮರ್ ದೇವ ನಮ್ಮ
ನೆಚ್ಚಿನ ಡ್ರಮ್ಸ್ ಶಿವಮಣಿ ಅವರ ನೆಚ್ಚಿನ ಶಿಷ್ಯ. ವೈಡ್ ಬಾಲ್ ಅನ್ನ ಗುರುತಿಸ್ಕೊಂಡಿದ್ದೀವಿ ಘನಶ್ಯಾಮ್. ಡಾಟ್ ಬಾಲ್ ಇಲ್ಲಿ ಮತ್ತೆ ಡ್ರಮ್ಮರ್ ಶಿವಮಣಿ ಅವರ ನೆಚ್ಚಿನ ಶಿಷ್ಯ ನಮ್ಮ ಡ್ರಮ್ಮರ್ ದೇವ ಅವರು ಎಸ್ಪೆಷಲಿ RCB ಮ್ಯಾಚಸ್ಗೆ ಪೂರತಃ ಅಫಿಷಿಯಲ್ ಡ್ರಮ್ಮರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಡ್ರಮ್ಸಿನ ಜೊತೆಗೆ ಅವರ ಹೇರ್ ಸ್ಟೈಲಿನ ಡ್ಯಾನ್ಸ್ ಕೂಡ ನಾವು ಇವತ್ತು ನೋಡಬಹುದು. ಅದ್ಭುತವಾಗಿ ಡ್ರಮ್ಸ್ ಅನ್ನ ಬಾರಿಸ್ತಾರೆ. ಡ್ರೋನ್ ಕ್ಯಾಮ್ರಾ ನವೀನ್ ಸಿಂಗಲ್ ನ ತಗೊಂಡು ಈಗ ಸಹೋದರ ಜಗದೀಶ್ಗೆ ಸ್ಟ್ರೈಕ್ ಅನ್ನ ನೀಡೋದ್ರ ಮುಖಾಂತರ ಒಳ್ಳೆ ಬಾಲ್ ಇಲ್ಲಿ ಭರತ್ ಕಡೆಯಿಂದ. ನಮ್ಮ ಎಂ ಸ್ಪೋರ್ಟ್ಸ್ ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಲೈವ್ ಆಗಿ ಎಲ್ಲ ದೃಶ್ಯಾವಳಿಗಳು ಬರ್ತಾ ಇದ್ವೆ. ಗಾಳಿಲಿ ಡೀಪೆಕ್ಸ್ ಕವರ್ ಮೂಲಕ ಇದೊಂದು ಸುಲಭದ ಕ್ಯಾಚ್ ಆಗುತ್ತೆ. ಲಾಂಗ್ ಆಫ್ ಕಡೆಯಿಂದ ಅದ್ಭುತವಾಗಿ ಓಡಿ ಹೋಗಿ ಡೀಪೆಕ್ಸ್ ಕವರ್ ನ ವಿಭಾಗದಲ್ಲಿ ಕ್ಯಾಚ್ ನ ಹಿಡಿದಿದ್ದಾರೆ. ಎರ್ರಾಬಿರ್ರಿ ಚಿತ್ರದ ಖಳನಟ ಗೋಪಾಲ್ ಅವರ ಒತ್ತಾಯದ ಮೇರೆಗೆ ಡ್ರೋನ್ ನ ಕೂಡ ತರಿಸಿದ್ದಾರೆ ಇಲ್ಲಿ ನಮ್ಮ ಸಚಿನ್ ಮಹದೇವ್. ಅದು ಕೂಡ ಒಳ್ಳೆ ವಿಷಯ. ನಾನು ಡ್ಯಾನ್ಸ್ ಮಾಡ್ತಾನೆ ಇರ್ತೀನಿ ಮದನ್ ಮಡಿಕೇರಿ ತರ ಡ್ರೋನ್ ನ ತರಿಸಿ ಅಂತ ಒತ್ತಾಯ ಮಾಡ್ತಿದ್ರು. ಬಂದಿದ್ದೀವಿ, ಡ್ಯಾನ್ಸ್ ಬರ್ಲಿ. ಡ್ರೋನ್ ಬಂದಿದೆ, ನಿಮ್ಮ ಡ್ಯಾನ್ಸ್ ಬರ್ಲಿ. ಈಗ ಮಾಲೂರು ಚಂದು ಈಗ ಲೋವರ್ ಫುಲ್ ಟಾಸ್ ಅನ್ನ ಕೂತ್ಕೊಂಡು ಅದ್ಭುತವಾಗಿ ಡೀಪ್ ಮಿಡ್ ವಿಕೆಟ್ ನ ತಲೆ ಮೇಲೆ 6 ರನ್ಗಳು. ಇದು ಮೊದಲ ಸಿಕ್ಸರ್ BSR ಕನ್ಸ್ಟ್ರಕ್ಷನ್ಸ್ಗೆ. ಕಿರಣ್ ನ ಆ ಸಿಕ್ಸರ್ ಮಾಲೂರು ಚಂದು ಅವರ ಮೊದಲ ಬಾಲ್ ಅಲ್ಲೇ ಒಳ್ಳೆ ಕಮ್ ಬ್ಯಾಕ್. ಬ್ಲಾಕ್ ಹೋಲ್ ನಲ್ಲಿ ರನ್ಔಟ್ ನ ಒಂದು ಪ್ರಯತ್ನ ಇತ್ತು. ಅದೇ ರೀತಿ ಓವರ್ ಥ್ರೋ ಕೂಡ ನಡೆಯುತ್ತೆ. BSR ಕನ್ಸ್ಟ್ರಕ್ಷನ್ ನ ಧೈರ್ಯನ ಮೆಚ್ಚಬೇಕು ಖಂಡಿತವಾಗ್ಲು. SPL ಸೀಸನ್ 2 ಅಲ್ಲಿ ಐಕಾನ್ ಪ್ಲೇಯರ್ಸ್ ಇಲ್ಲ ಅಂದ್ರೂ ಕೂಡ ಕ್ವಾಲಿಫೈಯರ್ 2 ಅಲ್ಲಿ ಯುವಕರನ್ನ ಇಳಿಸಿದ್ದಾರೆ, ಅವಕಾಶ ನೀಡಿದ್ದಾರೆ. ಹೊಸ ಪ್ರತಿಭೆಗಳು ಬರಬೇಕು. JCC ಅನ್ನುವಂತ ಒಂದು ದೊಡ್ಡ ತಂಡದ ಎದುರು ಯುವಕರನ್ನ ಇಳಿಸಿ ಆಟನ ಆಡಿಸ್ತಾ ಇದ್ದಾರೆ. ಒಳ್ಳೆ ಬಾಲ್ ಇಲ್ಲಿ ಮಾಲೂರು ಚಂದು ಅವರು ಗುರುತಿಸ್ಕೊಂಡಿದ್ದಾರೆ. ಆ ಒಂದು ಸಿಕ್ಸರ್ ನಂತರ ಲೈನ್ ಅಂಡ್ ಲೆಂತ್ ಯಾವ ರೀತಿ ಇರಬೇಕು, ಈ ಯುವ ಬ್ಯಾಟ್ಸ್ಮನ್ ಗಳನ್ನ ಆಟ ಆಡಿಸೋದು ಹೇಗೆ ಅಂತ ಗುರುತಿಸ್ಕೊಂಡಿದ್ದಾರೆ. ಒಳ್ಳೆ ಬಾಲ್, ಕೊಂಚ ಫುಲ್ಲರ್ ಲೆಂತ್ ಡೆಲಿವರಿ. ಸಿಂಗಲ್ ಅಂತೂ ಖಂಡಿತ ಲಭಿಸುತ್ತೆ. ಏನು ಉತ್ಸಾಹ ಅಂದ್ರೆ BSR ಕನ್ಸ್ಟ್ರಕ್ಷನ್ ಡಗ್ಔಟ್ ಕಡೆಯಿಂದ ಒಂದೊಂದು ರನ್ಗೂ ಶಿಲೆಗಳು ಚಪ್ಪಾಳೆಗಳು ಬರ್ತಾ ಇವೆ. ಅದು ಯೂತ್ ಎಕ್ಸ್ಯೂಬರೆನ್ಸ್ ಅಂದ್ರೆ ಯುವಕರ ಉತ್ಸಾಹ ಅಂದ್ರೆ ಹಾಗೆ ಇರುತ್ತೆ. 4 ಓವರ್ಗಳು, ಇನ್ಫ್ಯಾಕ್ಟ್ 5 ಓವರ್ಗಳ ನಂತರ 40ಕ್ಕೆ 40 ರನ್ಗಳು, 3 ವಿಕೆಟ್ಗಳ ನಷ್ಟಕ್ಕೆ. ಮುಂದಿನ ವೀಕ್ಷಕ ವಿವರಣೆಗೆ ನಮ್ಮ ಐಕಾನ್ ಕಾಮೆಂಟೇಟರ್ ಐತಾಳ್ರು ಮುಂದುವರಿಸ್ತಾರೆ. ಐತಾಳ್ರೆ. ಧನ್ಯವಾದಗಳು ನವೀನ್ ಶೌರ್ಯ ಅವರೇ. ಏಕಪಕ್ಷೀಯವಾಗಿ ಪಂದ್ಯ ಸಾಗ್ತಾ ಇದೆ. 160ರ ಬೃಹತ್ ಟಾರ್ಗೆಟ್ ಅನ್ನ ಬೆನ್ನತ್ತಬೇಕಾದಂತಹ ತಂಡ
ಸ್ವಲ್ಪ ಮಟ್ಟಿಗೆ ಸಂಕಷ್ಟದ ಪರಿಸ್ಥಿತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ನವೀನ್ ಈ ಬಾರಿ ಎಸೆದ ಚೆಂಡು ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ. ತಟ್ಟಿಮಿಟ್ಟು ಓಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ತನ್ನ ಮೊತ್ತ 41 5ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯ ಪ್ರದರ್ಶನ ಪಂದ್ಯ ಅಲಾಮೀನ್ ಎ ವರ್ಸಸ್ ಅಲಾಮೀನ್ ಬಿ. ತದನಂತರ 2 ಸೆಮಿಫೈನಲ್, ತದನಂತರ ಫೈನಲ್, ತದನಂತರ ಸಮಾರೋಪ ಸಮಾರಂಭ, ಬಹುಮಾನ ವಿತರಣಾ ಸಮಾರಂಭ, ವರ್ಣ ರಂಜಿತ ಅಂತಿಮ ಹಂತದ ಪಂದ್ಯಗಳು. ಲೋವರ್ ಫುಲ್ ಡಾಸಾಗಿ ಬಿದ್ದ ಚೆಂಡು ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ಕಿಚ. 6.3 ಬೆಳೆದಿದ್ದ ಹೈಟು ಈ ಯುಗದ ವೈಟ್ ಎಲಿಫೆಂಟು ಇವರೇ ಹೊಸ ಗವರ್ಮೆಂಟು ಐರಾವತ ಬಹಳ ಸುತ್ತಮುತ್ತ ಎಸೆತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಈಗಾಗಲೇ ಶ್ರೀನಿವಾಸಪುರದ ಬಹಳಷ್ಟು ವೈಭವಪೇತವಾದಂತಹ ಬಟ್ಟೆ ಮಳಿಗೆ ಬ್ರ್ಯಾಂಡ್ ಯುವ ಫ್ಯಾಷನ್ಸ್ ಮಾಲಕರು ಈಗಾಗಲೇ ಆಗಮಿಸಿ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಐದು ಓವರ್ಗಳ ಮುಕ್ತಾಯದಲ್ಲಿ 48 ಮತ್ತೆ ಸ್ವಸ್ತಿ. ಈ ಬಾರಿ ಎಸೆತ ಬಹಳ ಸುತ್ತಮುತ್ತ ಎಸೆತ ಲೆಗ್ ಬಿಫೋರ್ ದಿ ವಿಕೆಟ್. LBW ಕಿರಣ್ ಹುದ್ದಾರಿ ನೆಲ ಕಚ್ಚುತ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಶಿವ ಔಟ್ ಆದ್ರು ಅವರ ತರುವಂತ ಹೊಸ ದಾಳಿಗೆ ಸೇರ್ಪಡೆಯನ್ನು ಕಾಡ್ತಾ ಇದೆ. ಹರಿ ಎನ ಕೈಫ್ ಬಹಳಷ್ಟು ಸ್ಯಾಂಡಿ ಜೂನಿಯರ್ಸ್ ಗಳಿದ್ದಾರೆ. ಉತ್ತಮ ರೀತಿಯ ಸತ ಕಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಕೈಫ್ ಸ್ಟ್ರೈಕರ್ ಭಾಗದಲ್ಲಿ ಕೈಫ್ ಮತ್ತೆ ಸ್ವಸ್ತಿ ಕೆಲಸಗಾರಿಕೆ ಭಾಗದಲ್ಲೇ ಬಹಳ ಸುತ್ತಮುತ್ತ ಸತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಲಾಂಗ್ ಆನ್ ಭಾಗ ತಳ್ಳಿದ್ರು. ಸಾಗರ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಸ್ವಸ್ತಿ SPL ಸಾಗ್ತಾ ಇದೆ. ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಸೀಸನ್ 2 ನವೀನ್ ಸ್ಟ್ರೈಕರ್ ಭಾಗದಲ್ಲಿ ಮತ್ತೆ ಸ್ವಸ್ತಿ. ಬಹಳ ಸುತ್ತಮುತ್ತ ಎಸೆತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇನ್ನು ಕೆಲವೇ ಸಮಯದಲ್ಲಿ KPL ಪಂದ್ಯಾಟದಲ್ಲಿ ಹಾಗೂ IPL ಪಂದ್ಯಾಟದಲ್ಲಿ ಭಾಗವಹಿಸಂತಹ ಜಮರ್ ದೇವ ಕೆಲವೇ ಕ್ಷಣದಲ್ಲಿ ಆಗಮಿಸ್ತಾ ಇದ್ದಾರೆ. ಬಹಳಷ್ಟು ಜೂನಿಯರ್ ಸ್ಯಾಂಡಿಗಳು ಇಲ್ಲಿದ್ದಾರೆ. ಒಂದೆಡೆ ತೇಜ, ಒಂದೆಡೆ ಅಪ್ಪು. ಈ ಬಾರಿ ಕಪ್ ನಮ್ದೆ. ಫಿನಿಶ್. ಮುಕ್ತಾಯದ ಕಂಡ ಓವರ್ಗಳ ಸಂಖ್ಯೆ 6. ಕಾಂಪಿಟೇಷನ್ ಓವರ್ ನಂಬರ್ 6. ಗಜೇಂದ್ರನ ಆಗಮನವಾಗ್ತಾ ಇದೆ. ನವೀನ್ ಮದಕರಿ ರಿಟೈರ್ಡ್ ಹರ್ಟ್ ಔಟ್.
ಗಜೇಂದ್ರ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ, ಮತ್ತೆ ಎಸೆಗಾರಿಕೆ ವಿಭಾಗದಲ್ಲಿ ಮೆಂಡೀಸ್. ವೈಟ್ ಬಾಲ್ ಆಕ್ರಮಿಸದ ಸೂಚನೆಗಳು ಬರ್ತಾ ಇದೆ. ಈ ಪಂದ್ಯದ ಅತಿ ಗರಿಷ್ಠ ಮೊತ್ತವನ್ನು ಬೆಂಬತ್ತಬೇಕಾದಂತಹ ಒಂದು ತಂಡ ಸೋಲಿನತ್ತ ಮುಖ ಮಾಡ್ತಾ ಇದೆ. ಒನ್ ಸೈಡ್ ಮ್ಯಾಚ್ ಆಗ್ತಾ ಇದೆ, ಏಕಪಕ್ಷೀಯ ಪಂದ್ಯವಾಗ್ತಾ ಇದೆ. BSR ಕನ್ಸ್ಟ್ರಕ್ಷನ್ ವರ್ಸಸ್ JCC ಜಾಕಿ ಕ್ರಿಕೆಟ್ ಕ್ಲಬ್. ಮುಂದಿನ ಪಂದ್ಯ ಒಂದು ಪ್ರದರ್ಶನ ಪಂದ್ಯ ಇರ್ತದೆ. ಶ್ರೀನಿವಾಸಪುರ ಪರಿಸರದ ಹಿರಿಯ ಅನುಭವಿ ಆಟಗಾರರೆಲ್ಲ ಇಲ್ಲಿ ಮೇಳೈಸಲಿಕ್ಕಿದ್ದಾರೆ. ಅಲಾಮೀನ್ ಎ ವರ್ಸಸ್ ಅಲಾಮೀನ್ ಬಿ. ಅದಾದ ನಂತರ ಮೊದಲ ಸೆಮಿಫೈನಲ್ ಸಾಯ್ಬಾಯ್ಸ್ ಫ್ರೆಂಡ್ಸ್ ಅನ್ನು ಎದುರಿಸಲಿಕ್ಕಿದೆ. ಹಾಗೂ ಎರಡನೆಯ ಸೆಮಿಫೈನಲ್ ಪಂದ್ಯದಲ್ಲಿ ರೈಸಿಂಗ್ ಸ್ಟಾರ್ಸ್ ಈ ಪಂದ್ಯದ ವಿಜೇತನ ಎದುರಿಸ್ತಾರೆ ವಸ್ತುತ JCC. ಮತ್ತೆ ಮೆಂಡೀಸ್ ಈಗಾಗಲೇ ಈ ಒಂದು ಪಂದ್ಯಾಟದ ಪ್ರಮುಖ ಸಂಘಟಕ ನದೀಮ್ ಅಖ್ತರ್ ಕೂಡ ಕೂಡಿಕೊಳ್ತಾ ಇದ್ದಾರೆ. ಇವತ್ತಿನ ಮಧ್ಯಾಹ್ನ ಕರ್ನಾಟಕ ವಿಧಾನಸಭಾ ಮಾಜಿ ಅಧ್ಯಕ್ಷರು ಹಾಗೂ ಪ್ರಸ್ತುತ MLA 6 ಬಾರಿ ಚುನಾಯಿತರಾದಂತಹ KR ರಮೇಶ್ ಕುಮಾರ್ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಮಾತನ್ನು ಕೂಡ ಆಡಿದ್ರು, ಹಿರಿಯ ಕ್ರಿಕೆಟ್ ನೆನಪಿಸಿಕೊಂಡ್ರು. ಅದೇ ರೀತಿಯಲ್ಲಿ ಅವರಿಗೂ ಕೂಡ ಈ ಹಂತದಲ್ಲಿ SPL ಪರವಾಗಿ ಬಹಳಷ್ಟು ಅದ್ಧೂರಿಯಾದಂಥ ಒಂದು ಸನ್ಮಾನದ ಕಾರ್ಯಕ್ರಮ ಕೂಡ ನಡೆದಿತ್ತು. ಈಗ ಮಧ್ಯಾಹ್ನದ ನಂತರ ಸಂಜೆ ನಂತರ ಚಲನಚಿತ್ರ ತಾರೆಯರ ಆಗಮನದ ನಿರೀಕ್ಷೆಯನ್ನು ಕೂಡ ಕಂಡುಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, ಕೆಲವೇ ಕ್ಷಣಗಳಲ್ಲಿ ಡ್ರಮ್ಮರ್ ದೇವ, ತದನಂತರ ಗರುಡರಾಮ್ KGF ವಿಲನ್, ಅದೇ ರೀತಿ ಡಾಲಿ ಧನಂಜಯ, ಸಿಂಪಲ್ ಸುನಿ, ಈ ರೀತಿಯಾಗಿ ಒಂದರ ಹಿಂದೆ ಒಬ್ಬರು ಗಣ್ಯಾತಿ ಗಣ್ಯರೆಲ್ಲ ಆಗಮನ ನಿರೀಕ್ಷೆ ಇದೆ. ಎಂಟು ಓವರ್ಗಳ ಪಂದ್ಯ ಮುಕ್ತಾಯವನ್ನು ಕಂಡುಕೊಳ್ಳಿ. ಅಭಿನಂದನೆ ಅರ್ಪಿಸಿದ JCCಗೆ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೇವೆ BSR ಕನ್ಸ್ಟ್ರಕ್ಷನ್ಸ್ಗೆ. ಮುಂದಿನ ಪಂದ್ಯದ ಕೆಲವು ಕ್ಷಣದಲ್ಲಿ ಅಲಾಮೀನ್ ಎ ವರ್ಸಸ್ ಅಲಾಮೀನ್ ಬಿ. ಶ್ರೀನಿವಾಸಪುರದ ಎರಡು ಹಿರಿಯ ಅನುಭವಿಗಳ ತಂಡ ನಡುವಿನ ಪಂದ್ಯಾಟವನ್ನು ಕಾಣಲಿಕ್ಕಿದೆ. ಮುಂದಿನ ವಿಚಾರಕ್ಕಾಗಿ ನವೀನ್ ಶೌರ್ಯ.